ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆ, ತುಂಬ ಜನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬ ಪಾಪಗಳನ್ನು ಮಾಡಿರ್ತೀವಿ, ತುಂಬ ಕೆಟ್ಟ ಕೆಲಸಗಳನ್ನು ಮಾಡಿರ್ತೀವಿ, ಅಥವಾ ಗೊತ್ತಿದ್ದು ಮಾಡಿರ್ತೀವಿ. ಕೆಲವೊಂದು ಸರಿ ಗೊತ್ತಿಲ್ಲದೆ ಮಾಡಿರ್ತೀವಿ. ಪಾಪಗಳಾಗಲಿ, ಕೆಟ್ಟದ್ದನ್ನಾಗಲಿ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದಾಗಲಿ ನಾವು ಅಂದ್ಕೊಂಡೇ ಇರಲ್ಲ. ಆ ರೀತಿ ಕೆಲವೊಂದು ಸರಿ ನಮ್ಮಿಂದ ಕೆಲವೊಂದು ತಪ್ಪುಗಳು ನಡೆದೋಗಿರುತ್ತೆ. ಸೊ ಆ ಒಂದು ತಪ್ಪುಗಳಿಂದ ಹೊರಬರೋದಕ್ಕೆ, ಅಥವಾ ಆ ಒಂದು ತಪ್ಪುಗಳಿಂದ ಮುಂದೆ ಬರುವಂಥ ತೊಂದರೆಗಳನ್ನು ತಡೆಯೋದಕ್ಕೆ ಒಂದು ತುಂಬ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಇದನ್ನು ಹೇಳೋದ್ರಿಂದ ಈ ಜನ್ಮದಲ್ಲಷ್ಟೇ ಅಲ್ಲ, ನಾವು ಎಷ್ಟೋ ಜನ್ಮಗಳಿಂದ ಮಾಡಿರೋ ಪಾಪಗಳು ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಮಂತ್ರನ ನಾವು ಸ್ಮರಣೆ ದಿನ ಮಾಡಬೇಕು. ನಿಮಗೆ ಎಷ್ಟು ಟೈಮ್ ಇರುತ್ತೋ, ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡ್ಕೊಳ್ಳಿ. ಸುಮ್ಮನೆ ಕೂತಾಗ ಹೇಳ್ಕೊಳ್ಳಿ. ತೀರಾ ಒಂದು 5 ನಿಮಿಷ, ದಿನದಲ್ಲಿ 5 ನಿಮಿಷದಿಂದ 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಅಥವಾ ಮಾತಾಡದೇ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲಸ ಮಾಡ್ತಾನೆ ಇರುವಾಗ ನೀವು ಇದನ್ನು ಹೇಳ್ಕೊಳ್ತಾ ಇರ್ಬೋದು. ಮನೆ ಕೆಲಸ ಮಾಡ್ತಾ ಇರ್ತೀರಾ, ಹೊರಗಡೆ ಕೆಲಸ ಮಾಡ್ತಾ ಇರ್ತೀರಾ, ನಡ್ಕೊಂಡು ಹೋಗ್ತಾ ಇರ್ತೀರಾ, ಟ್ರಾವೆಲ್ ಮಾಡ್ತಿರ್ತೀರಾ, ಆ ಟೈಮಲ್ಲಿ ಕೂಡ ನೀವು ಇದನ್ನು ಹೇಳ್ಕೊಳ್ಬೋದು. ಈ ಒಂದು ಮಂತ್ರ ಎಷ್ಟು ಪವರ್ಫುಲ್ ಅಂದರೆ, ನಿಮಗೆ ಅದನ್ನು ಚಾಂಟಿಂಗ್ ಕೂಡ ನಿಮಗೆ ಯೂಟ್ಯೂಬಲ್ಲಿ ನಿಮಗೆ ಅಕಸ್ಮಾತ್ ನಿಮಗೆ ಚಾಂಟ್ ಮಾಡೋದಕ್ಕೆ ಕಷ್ಟ, ಮರ್ತೋಗುತ್ತೆ ಅಥವಾ ರೆಗ್ಯುಲರ್ ಹೇಳೋಕ್ಕಾಗ್ತಿಲ್ಲ ಅಂದರೆ ಅದನ್ನು ಹಾಕ್ಕೊಂಡು ಪ್ಲೇ ಮಾಡ್ಕೊಳ್ಳಿ. 108 ಟೈಮ್ಸ್, 1008 ಟೈಮ್ಸ್ ಇದನ್ನು ವೀಡಿಯೋಗಳಿದೆ. ಸೊ ಅದನ್ನು ಪ್ಲೇ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಅದನ್ನು ಕೇಳ್ತಾ ಇದ್ದಷ್ಟು ನಿಮಗೆ ಒಂದು ಬಾಯಿಗೆ ಆ ಮಂತ್ರ ಬರ್ತಾ ಇರುತ್ತೆ. ಇಲ್ಲ ಅಂದರೆ ನಾವು ಮತ್ತೆ ಕೆಲಸದಲ್ಲಿ ಅದನ್ನು ಮರೆತು ಬಿಡ್ತೀವಿ. ಹಾಗಾಗಿ ಅದನ್ನು ಪ್ಲೇ ಮಾಡಿ ಬಿಟ್ಬಿಟ್ರೆ ಅದ್ರ ಜೊತೆಗೆ ನೀವು ಹೇಳ್ತಾ ಹೋಗ್ಬೋದು. ಅದರಿಂದ ನಿಮಗೆ ಚಾಂಟ್ ಮಾಡೋದು ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಇನ್ನೊಂದೇನಂತ ಅಂದರೆ, ಎಲ್ಲ ದೇವರಿಗಿಂತ ದೊಡ್ಡ ದೇವರು ನಾರಾಯಣ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಸತ್ಯನಾರಾಯಣ ಪೂಜೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಾರಾಯಣ ಸ್ಮರಣೆ ಒಂದೇ ಸಾಕು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡೋದಕ್ಕೆ, ಕಷ್ಟಗಳನ್ನು ದೂರ ಮಾಡೋದಕ್ಕೆ ಅಂತ ಕೂಡ ಹೇಳ್ತಾರೆ. ಕೃಷ್ಣನ ನಾಮಸ್ಮರಣೆ, ಒಟ್ಟು ವೆಂಕಟೇಶ್ವರನ ಅವತಾರಗಳು ಎಷ್ಟು ಇದಾವೋ, ನಿಮಗೆ ಯಾವ ಥರದಲ್ಲಿ ಇಷ್ಟು ಪಾಂಡುರಂಗ ವಿಠಲನ ಪೂಜೆ ಮಾಡ್ತಾರೆ, ಅಥವಾ ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ, ನಾರಾಯಣ ಅಂತ ಹೇಳ್ತಾರೆ, ಕೃಷ್ಣ ಅಂತ ಹೇಳ್ತಾರೆ, ರಾಮ ಅಂತ ಹೇಳ್ತಾರೆ. ಸೊ ನಿಮಗೆ ಯಾವ ಥರದಲ್ಲಿ ಪೂಜೆ ಮಾಡಬೇಕು ಅನಿಸುತ್ತೋ ಆ ರೂಪದಲ್ಲಿ ನೀವು ಪೂಜೆ ಮಾಡ್ಬೋದು. ನಿಮಗೆ ಯಾವ ರೂಪ ಇಷ್ಟ ಆಗುತ್ತೋ ಆ ರೂಪದಲ್ಲಿ ನೀವು ನೆನೆಸ್ಕೊಳ್ಳಿ. ನನಗೆ ವೆಂಕಟೇಶ್ವರನ ಎಲ್ಲ ರೂಪಗಳು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ವೆಂಕಟೇಶ್ವರ ಅಂದ್ರೆ ನನಗೆ ತುಂಬ ಅಟ್ಯಾಚ್ಡ್, ಏನಂತ ಗೊತ್ತಿಲ್ಲ. ಒಟ್ಟು ಯಾವಾಗ್ಲೂ ಅಷ್ಟೇ ಆ ದೇವರಲ್ಲಿ ನನಗೆ ಮುಂಚೆಯಿಂದನೂ ನೆನೆಸ್ಕೊಂಡಿದ್ದ ತಕ್ಷಣ ಒಂಥರ ಆನಂದ ಬಾಷ್ಪ ಅಂತಲೇ ಹೇಳ್ಬೋದು, ಕಷ್ಟದಲ್ಲಿದ್ದಾಗ ಕಣ್ಣೀರು ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ಆ ದೇವರನ್ನ ನೆನೆಸ್ಕೊಂಡಾಗ ನನ್ನ ಜೊತೆ ಇದ್ದು ನನ್ನನ್ನು ಕಾಪಾಡ್ತಿದ್ದಾರೆ ಅನ್ನೋ ನಂಬಿಕೆ ಅಷ್ಟು ದೃಢವಾಗಿ ಬರುತ್ತೆ. ಸೊ ನೀವು ಕೂಡ ನಂಬಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಏನೂ ಇಲ್ಲ, ನೀವು ದಿನ ಬೆಳಗ್ಗೆ ನಿಮಗೆ ಯಾವಾಗ ಆಗುತ್ತೋ, ಬೆಳಗ್ಗೆ ಸಂಜೆ ರಾತ್ರಿ, ಆದರೆ ಆದಷ್ಟು ಇದನ್ನು ಸಂಜೆ ಹೊತ್ತು ಪಠಣೆ ಮಾಡೋದು ತುಂಬ ಒಳ್ಳೆಯದು ಅಂತಾರೆ. ಅಂದರೆ ನಾರಾಯಣನ ಸ್ಮರಣೆ ಯಾವಾಗಲೂ ಸಂಜೆ ಮಾಡೋದ್ರಿಂದ ಶಕ್ತಿ ಇನ್ನೂ ಜಾಸ್ತಿ ಅಂತ ಹೇಳ್ತಾರೆ. ಓಂ ನಮೋ ನಾರಾಯಣಾಯ, ಇಷ್ಟೇ. ಈ ಮಂತ್ರ ಎಷ್ಟು ಪವರ್ಫುಲ್ ಅಂದರೆ, ನಿಮಗೆ ಮಂತ್ರ ಇಷ್ಟೇ ಹೇಳೋದಿರೋದು, ಬಟ್ ಚಮತ್ಕಾರ ತುಂಬ ದೊಡ್ಡದು ಅಂತ ಹೇಳ್ತಾರೆ. ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ, ನಿಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ, ದುಃಖದಿಂದ ನಿಮ್ಮನ್ನು ದೂರ ಮಾಡ್ತಾರೆ. ತುಂಬ ಅಂದರೆ ತುಂಬ ಶಕ್ತಿ ಇರೋವಂಥದ್ದು. ನಿಮಗೆ ಯಾವ ಥರದ್ದು ಬೇಕೋ, ಅಂದರೆ ಇವಾಗ ನಿಮಗೆ ಯಾವ ಸಮಯದಲ್ಲಿದ್ದೀರಾ, ನೀವು ಯಾವ ಥರ ಕಷ್ಟದಲ್ಲಿದ್ದೀರಾ, ಆ ಥರ ಕಷ್ಟದಲ್ಲಿ, ಆರೋಗ್ಯ ಸಮಸ್ಯೆ ಇರ್ಬೋದು, ಮನೇಲಿ ಪ್ರಾಬ್ಲಮ್ ಇರ್ಬೋದು, ಏನಾದರೂ ಒಂದಕ್ಕೆ ಕೇಳಿಕೊಂಡು ನೀವು ಈ ಮಂತ್ರನ ಪಠನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನೂ ಇಲ್ಲ ಅಂದರೂ ಕೂಡ ಪಠನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಗೊತ್ತಿಲ್ಲದೇ ಇರೋ ಕರ್ಮಗಳು ಕೂಡ ಪರಿಹಾರ ಆಗಿ ಒಳ್ಳೆಯದಾಗ್ತಾ ಹೋಗುತ್ತೆ. ಓಂ ನಮೋ ನಾರಾಯಣಾಯ ಅಂತ 108 ಸರಿ, 1008 ಸರಿ, ನಿಮಗೆ ಎಷ್ಟು ಶಕ್ತಿ ಅನುಸಾರ ನೀವು ಇದನ್ನು ಹೇಳ್ತಾ ಹೋಗಿ, ದಿನ ಹೇಳ್ತಾ ಹೋಗಿ. ನಿಜವಾಗ್ಲೂ ನಿಮಗೆ ಅದರದ್ದು ಮಿರಾಕಲ್ ಒಂದಲ್ಲ ಒಂದು ದಿವಸ ಗೊತ್ತಾಗೇ ಆಗುತ್ತೆ. ಯಾರು ಕೂಡ ದೇವರನ್ನ ನಂಬಿ ಕೆಟ್ಟದ್ದು ಯಾರಿಗೂ ಆಗಿಲ್ಲ. ಒಳ್ಳೆಯದು ನಿಮಗೆ ಆಗುತ್ತೋ ಬಿಡುತ್ತೋ ಅಂತ ಯೋಚನೆ ಮಾಡೋ ಬದಲು ಅಟ್ಲೀಸ್ಟ್ ಹೇಳ್ತಾ ಹೋಗಿ. ಯಾವುದಾದ್ರೂ ಒಂದು ರೂಪದಲ್ಲಿ ದೇವರು ನಿಮಗೆ ಯಾವುದೋ ಒಂದು ಟೈಮ್ನಲ್ಲಿ ನಿಮಗೆ ಅದರಿಂದ ಹೊರಗಡೆ ತಂದಿರ್ತಾರೆ ಕಷ್ಟದಿಂದ, ಬಟ್ ನಿಮಗೆ ಇದರಿಂದನೇ ಅಂತ ಗೊತ್ತಾಗಿರಲ್ಲ. ಒಟ್ಟು ನಾಮಸ್ಮರಣೆ ಯಾವತ್ತೂ ಬಿಡದೇ ಇರೋ ರೀತಿಯಲ್ಲಿ ಮಾಡ್ತಾ ಹೋಗಿ. ದೇವರು ಯಾವತ್ತೂ ಕೂಡ ಅಂಥವರ ಕೈ ಬಿಡೋದಿಲ್ಲ ಅಂತ ನಾನು ನಂಬಿರೋದು. ಯಾಕಂದರೆ ಎಷ್ಟೋ ಸರಿ ಆ ಥರ ಟೆಸ್ಟ್ಗಳು ನಮಗೂ ಕೂಡ ಲೈಫಲ್ಲಿ ಆಗಿದೆ. ಬಟ್ ಅದೇ ಥರ ದೇವರು ಬೇರೆದ್ರಲ್ಲಾದರೂ ಅಥವಾ ಅದೇ ಒಂದು ವಿಷಯದಲ್ಲಿ ನಮಗೆ ಕೈ ಹಿಡ್ದಿದ್ದಾರೆ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಆದಷ್ಟು ಈ ಒಂದು ಮಂತ್ರನ ದಿನದಲ್ಲಿ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಚಾಂಟ್ ಮಾಡಿ. ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಆಗೋ ಚೇಂಜಸ್ನ ನೀವೇ ನೋಡ್ತೀರಾ, ಹೇಳ್ತೀರಾ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.